ಪುತ್ತೂರಿನ ಚಿಕ್ಕಮುಡ್ನೂರು ಗ್ರಾಮದ ಬೆದ್ರಾಳ ಎಂಬಲ್ಲಿರುವ ನಂದಿಕೇಶ್ವರ ಭಜನಾ ಮಂದಿರ, ನಾಗರಾಜ ಮತ್ತು ರಕ್ತೇಶ್ವರಿ ಕಟ್ಟೆ ಹಾಗೂ ಮಹಲಿಂಗೇಶ್ವರ ದೇವರ ಕಟ್ಟೆ ಇರುವ ಪವಿತ್ರ ಕ್ಷೇತ್ರದ ಪಕ್ಕದಲ್ಲಿ ಹರಿದು ಹೋಗುತ್ತಿರುವ ಬೆದ್ರಾಳ ಹೊಳೆಯ ಬದಿಗೆ ಹಸೆ ಮೀನು ಹಾಗೂ ಕೋಳಿ ತ್ಯಾಜ್ಯಗಳನ್ನು ತಂದು ಎಸೆಯಲಾಗುತ್ತಿದ್ದು, ಈ ಕೃತ್ಯದ ಕುರಿತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಬದಿಯಲ್ಲಿ ಹರಿದು ಹೋಗುತ್ತಿರುವ ಬೆದ್ರಾಳ ಹೊಳೆಗೆ ನಿರುಪಯುಕ್ತ ಕೊಳೆತ ಮೊಟ್ಟೆ, ಮಾಂಸ, ತರಕಾರಿ, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು, ಸತ್ತ ಪ್ರಾಣಿಗಳ ಹಾಗೂ ಇನ್ನಿತರ ತ್ಯಾಜ್ಯಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿಸಿಕೊಂಡು ಬಂದು ಎಸೆಯುವ ಕೃತ್ಯ ನಿರಂತರವಾಗಿ ನಡೆಯುತ್ತಾ ಬಂದಿದ್ದು, ಇದರಿಂದಾಗಿ ಈ ಪರಿಸರದಲ್ಲಿ ಹೊಳೆಯ ನೀರು ಸಂಪೂರ್ಣ ಮಲಿನಗೊಂಡಿದೆ. ಈ ಮಲಿನ ನೀರು ಹರಿದು ಹೋಗುತ್ತಿರುವ ಬೆದ್ರಾಳ ಹೊಳೆಯ ಬದಿಯಲ್ಲಿ ಬೆದ್ರಾಳ ಪೇಟೆಯಿಂದ ಚಿಕ್ಕಮುಡ್ನೂರು ಗ್ರಾಮದ ಜಿಡೆಕಲ್ ಎಂಬಲ್ಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಬೆದ್ರಾಳ ಸೇತುವೆಯ ಬಳಿ ನಾಗರಾಜ್ ಸನ್ನಿಧಿ, ಕಾರ್ಣಿಕದ ರಕ್ತೇಶ್ವರಿ ಸನ್ನಿಧಿ, ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಮಹಲಿಂಗೇಶ್ವರ ದೇವರ ಕಟ್ಟೆ ಹಾಗೂ ನಂದಿಕೇಶ್ವರ ಭಜನಾ ಮಂದಿರವಿದೆ. ಈ ವ್ಯಾಪ್ತಿಯ ಅಯ್ಯಪ್ಪ ವೃತ್ತಧಾರಿಗಳು ಭಜನಾ ಮಂದಿರಕ್ಕೆ ಸಂಬಂಧಿಸಿದ ಕಟ್ಟಡದಲ್ಲಿಯೇ ಆಶ್ರಯ ಪಡೆದಿದ್ದು, ಬೆದ್ರಾಳ ಹೊಳೆ ನೀರಿನಲ್ಲೇ ಸ್ನಾನ ಮಾಡುತ್ತಿದ್ದಾರೆ. ಇದೀಗ ಈ ಧಾರ್ಮಿಕ ಕೇಂದ್ರದ ಪಕ್ಕದಲ್ಲಿರುವ ಹೊಳೆಯ ಬದಿಯಲ್ಲಿ ಕೊಳೆತ ನಿರುಪಯುಕ್ತ ಹಸಿ ಮೀನನ್ನ ತಂದು ರಾಶಿ ಹಾಕಲಾಗಿದೆ. ಯಾರೋ ಕಿಡಿಗೇಡಿಗಳು ರಾತ್ರಿಯ ವೇಳೆ ಓಮ್ನಿ ಕಾರೊಂದರಲ್ಲಿ ತಂದು ಉಪಯೋಗಕ್ಕಿಲ್ಲದ ಹಸಿ ಮೀನನ್ನ ಇಲ್ಲಿ ಎಸೆದು ಹೋಗಿರುವುದಾಗಿ ಸುದ್ದಿ ಹರಡಿದೆ. ಇಲ್ಲಿಂದ ಬೀರುವ ದುರ್ವಾಸನೆ ಇಡೀ ಪರಿಸರವನ್ನೇ ವ್ಯಾಪಿಸಿದ್ದು, ಭಜನಾ ಮಂದಿರದ ವಠಾರದಲ್ಲಿ ಹಾಗೂ ಅಲ್ಲಿನ ರಸ್ತೆ ಭಾಗದಲ್ಲಿ ತೆರಳುವವರು ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ವಾರದಲ್ಲಿ ಒಂದೆರಡು ಬಾರಿ ಈ ರೀತಿ ಉಪಯೋಗಕ್ಕಿಲ್ಲದ ಹಸಿ ಮೀನನ್ನ ತಂದು ಇಲ್ಲಿ ಎಸೆಯಲಾಗುತ್ತಿದೆ. ಕೋಳಿ ತ್ಯಾಜ್ಯಗಳನ್ನು ಚೀಲಗಳಲ್ಲಿ ತುಂಬಿಸಿಕೊಂಡು ಬಂದು ಎಸೆಯುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ. ಕಿಡಿಗೇಡಿಗಳ ಈ ಕೃತ್ಯದಿಂದಾಗಿ ಈ ಪರಿಸರದ ನೆಮ್ಮದಿಗೆ ಭಂಗವಾಗುತ್ತಿದೆ. ಅಲ್ಲದೆ ಈ ವ್ಯಾಪ್ತಿಯ ಜನತೆಯ ಧಾರ್ಮಿಕ ನಂಬಿಕೆಯ ಕೇಂದ್ರದ ಶ್ರದ್ಧಾ ಭಕ್ತಿಯ ವ್ಯವಸ್ಥೆಗೆ ಭಂಗ ತರುವ ಕೆಲಸ ಇದಾಗಿದೆ ಎನ್ನುವುದು ಸ್ಥಳೀಯರ ಆರೋಪ. ನಂದಿಕೇಶ್ವರ ಭಜನಾ ಮಂದಿರ ಮುಲ್ಪ ಅಂಚನ ಪವಿತ್ರವಾದ ಕಟ್ಟೆಲ ಉಂಡು ಸ್ವಾಮಿಲ್ನಕಲ್ನ ಉಳ್ಳೇರು. ಈ ತೋಡುಗು ಬೊರ್ಚಂದನ ಮೀನುಗಳು ಹಜಿ ಮೀನುಲ ಬುಕ್ಕ ಮಾಂಸದ ವಸ್ತುಲೇನು ಪೂರ ಪುಣದ ಮುಲ್ಪ ವೇಸ್ಟೇಜ್ ತಕ್ಕೊಂದುಳ್ಳೇರು. ಐನ ಬಗ್ಗೆ ಇಟ್ಟು ಬೋಡದು ಒಂಜಿ ಇದಾಯ್ತಲ್ಲ ಕ್ರಮಣ ಒಂದು ಜೊತೆ ನೋಡ್ಕೊಂಡು ಒಂದು ಮನವಿ ತೊಂದುಲ್ಲ. ಸಾರ್ವಜನಿಕರ ಭಾರಿ ತೊಂದರೆ ಉಂಟಾಗಲ್ಲ. ನೀರುಗಳ ಪ್ರತಿಯೊಂದು ನೆಟ್ಟೆ ಓಪನಾಗಲಿ ಬರ್ಪನಾಗಲಿ ಭಾಳ ಸಮಸ್ಯೆ ಆಗಲಿ ಆಯ್ತ ಪರಿಹಾರ ಆಗಿ ಅಟ್ಲ ಮಿತ್ತ ಕ್ರಮ ಜೊತೆ ಕಸಕಡ್ಡಿ ತ್ಯಾಜ್ಯಗಳನ್ನು ಎಸೆಯಬಾರದು. ಪಕ್ಕದಲ್ಲಿ ಭಜನಾ ಮಂದಿರವಿದೆ. ಸ್ವಚ್ಛತೆ ಕಾಪಾಡಿ ಬ್ಯಾನರ್ ಹರಿದಿದೆ. ಕಸ ತ್ಯಾಜ್ಯಗಳನ್ನು ಎಸೆದರೆ ಹರಕೆ ಹೇಳಲಾಗುವುದೆಂದು ಉಲ್ಲೇಖಿಸಿ ಇಲ್ಲಿನ ಧಾರ್ಮಿಕ ಕೇಂದ್ರದ ಭಕ್ತರು ಅಳವಡಿಸಿದ ಬ್ಯಾನರ್ ಬದಿಯಲ್ಲಿ ತ್ಯಾಜ್ಯ ಎಸೆಯುವ ಕೃತ್ಯ ನಿರಂತರವಾಗಿ ನಡೆಯುತ್ತಿರುವುದು ಇಲ್ಲಿಯ ಮಂದಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಫ್ಲೆಕ್ಸ್ ಸಮೇತ ಪಾಡ್ದ ವೇಸ್ಟೇಜ್ ಪಾಡಿರವಲ್ಲಿಂದು ಅಂಡ ಮುಲ್ಪ ವೇಸ್ಟ್ ಪಾಡಂದುಲ್ಲೇರು ನೆತ್ತ ಬಗ್ಗೆ ಕ್ರಮ ಸ್ವಾಮಿನಕ್ಲ ಮೀಯರ್ಲ ಒಂಜಿ ತೋಡು ನೀರು ಯೂಸ್ ಮಾಡ್ತಂದುಲ್ಲೇರು ಅಂಡ ಇಕ್ಲ ಒಂಜಿ ಈ ಒಂಜಿ ವೇಸ್ಟ್ ಪಾಡಿನಡದರ ಭಂಗವನೊಂದು. ಒಟ್ಟಿನಲ್ಲಿ ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಬದಿಯಲ್ಲಿ ಹರಿದು ಹೋಗುತ್ತಿರುವ ಬೆದ್ರಾಳ ಹೊಳೆಗೆ ಕೊಳೆತ ತ್ಯಾಜ್ಯಗಳನ್ನು ಬಿಸಾಡದಂತೆ ಕ್ರಮ ವಹಿಸಬೇಕಾಗಿದೆ. ಕಸ ಎಸೆಯುವ ಮೂಲಕ ಧಾರ್ಮಿಕ ಪಾವಿತ್ರ್ಯತೆಗೆ ಹಾಗೂ ಜನತೆಯ ನೆಮ್ಮದಿಗೆ ಭಂಗವನ್ನುಂಟು ಮಾಡುತ್ತಿರುವವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.